ನೋಡಿ ಚರ್ಚೆ ಮಾಡಬೇಕಲ್ಲ. ಈಗ ಎರಡು ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳ್ನಾಡುದವರು ಇಲ್ಲ ಅದು ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ. ನೋಡಿ, ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ. ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ. ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಇದ್ದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದರೆ ನಾವು ಸಿದ್ಧರಿದ್ದೀವಿ. ನೋಡಿ, ಚರ್ಚೆ ಮಾಡಬೇಕಲ್ಲ. ಈಗ ಎರಡು ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳ್ನಾಡುದವರು ಇಲ್ಲ ಅದು ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ. ನೋಡಿ, ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ. ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ. ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಇದ್ದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದರೆ ನಾವು ಸಿದ್ಧರಿದ್ದೀವಿ.